ಓಕೆ. ಇನ್ನ ಲಾಸ್ಟ್ ವೀಕ್ದು ಈ ಟಾಸ್ಕ್ಗಳೆಲ್ಲ ತಗೊಂಡ್ರೆ ಪಾಪ ಶಿಶಿರ್ ಒಂದು ದೊಡ್ಡ ತ್ಯಾಗ ಮಾಡ್ತಾರೆ ಚೈತ್ರನಿಗೋಸ್ಕರ. ನಾಮಿನೇಷನ್ ಓಪನ್ ಆಗಿ ಹೇಳ್ತಾರೆ ಅವರು, ಇಲ್ಲ ಚೈತ್ರ ಅವಳನ್ನ ಅವಳು ಪ್ರೂವ್ ಮಾಡ್ಕೊಬೇಕು, ಅವಳ ಫ್ಯಾಮಿಲಿ ಮತ್ತೆ ತಲೆ ಎತ್ಕೊಂಡು ಓಡಾಡಬೇಕು, ಆ ಥರ ಚೈತ್ರ ಮಾಡಬೇಕು ಅಂತ ಹೇಳಿ ಅವರು ನಾಮಿನೇಟ್ ಆಗಿ ಚೈತ್ರನ ಸೇವ್ ಮಾಡ್ತಾರೆ. ಬಟ್ ಚೈತ್ರ ಟ್ರಂಪ್ ಕಾರ್ಡ್ ಅಂತ ಬಂದಾಗ ಶಿಶಿರ್ನ ಡಿಚ್ ಮಾಡ್ತಾರೆ. ಈ ಡಿಸಿಷನ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದು ಕರೆಕ್ಟ್ ಅನ್ಸುತ್ತಾ? ಚೈತ್ರ ಆ ಥರ ಮಾಡ್ಬೇಕಿತ್ತಾ? ನಾನು ಡಿಸಿಷನ್ ತಗೋಬೇಕು. ಚೈತ್ರಂಗೆ ಅದು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಐ ಡೋಂಟ್ ನೋ ಅದು ಟೆಲಿಕಾಸ್ಟ್ ಆಗಿದೆಯಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಇನ್ನೂ ಯಾವುದೇ ಎಪಿಸೋಡ್ಸ್ ನೋಡಿಲ್ಲ. ಚೈತ್ರ ಬಂದ್ಬಿಟ್ಟು ನನ್ನನ್ನು ಕೇಳ್ತಾರೆ, ಎಲ್ಲರೂ ನನ್ನ ಮೇಲೆ ಹಿಂಗೆ ಆಪೋಸಿಟ್ ಆಗ್ತಿದ್ದಾರೆ ಅಂತ. ಶಿ ವಾಸ್ ಕ್ರೈಯಿಂಗ್. ಬಂದ್ಬಿಟ್ಟು ನನ್ನ ಹೆಗ್ಲು ಮೇಲೆ ಮಲ್ಕೊಂಡು ನಾನು ಮಾಡಿ ತಪ್ಪ ಅಂತ ಕೇಳಿದಾಗ ನಾನೊಂದು ಮಾತಂತೀನಿ, ಒಂದು ನಿರ್ಧಾರ ತಗೊಳ್ಳೋದಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು. ನಾನು ಹೆಂಗೆ ಅಂತಂದ್ರೆ, ನಾನೊಂದು ನಿರ್ಧಾರಕ್ಕೆ ಬರ್ತಿದ್ದೀನಿ ಅಂದ್ರೆ ಆಪೋಸಿಟ್ ರಿಯಾಕ್ಷನ್ ಏನಿರುತ್ತೆ ಅಂತ ಯೋಚನೆ ಮಾಡ್ತೀನಿ. ಈಗ ನಾನು ನಿಮ್ಗೇನೋ ಒಂದು ಹೇಳ್ತೀನಿ ಅಂತಂದಾಗ ನಿಮ್ಮಿಂದ ಅದು ಗುಡ್ ರಿಯಾಕ್ಷನ್ ಬರ್ಬೋದು, ಬ್ಯಾಡ್ ರಿಯಾಕ್ಷನ್ ಬರ್ಬೋದು. ಅವೆರಡು ಇವಾಗ ನಿಮ್ದೆಲ್ಲ ಡಿಸಿಷನ್ ಅಲ್ಲಿ ಒಂದು ಜೆನ್ಯೂನಿಟಿ ಇತ್ತು ಅಂದ್ರೆ ನೀವು ಒಂದು ನೀಟಾಗಿ ರೀಸನ್ ಹೇಳ್ತೀರಾ. ಲೈಕ್ ಸುರೇಶ್ ಅವ್ರಿಗೆ ಕಾಲ್ ಏಟ್ ಆಗಿದೆ, ಸೊ ಅವರಿಗೆ ಯಾವ ತರ ಟಾಸ್ಕ್ ಬರುತ್ತೆ ಗೊತ್ತಿಲ್ಲ, ಅದು ಅವ್ರಿಗೆ ಇನ್ನ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋ ರೀತಿಲಿ ನೀವ್ ಹೇಳ್ತೀರಿ. ಇನ್ನ ಮೋಕ್ಷಿತ್ ಅವ್ರಿಗೂ ತ್ರಿವಿಕ್ರಮ್ಗೂ ಅದೊಂದು ಫ್ರಿಕ್ಷನ್ ಇರೋದ್ರಿಂದ ಮಧ್ಯದಲ್ಲಿ ಅವ್ರು ಒಪ್ಕೊಳೋದಿಲ್ಲ. ಅಂಡ್ ಗೌತಮಿ ಅವರು ಒಂಥರ ರೀಸನ್ ಕೊಡ್ತಾರೆ. ಆದ್ರೆ ನಿಮ್ಮನ್ನ ಯಾರು, ನಿಮ್ಮ ಪಾರ್ಟ್ನರ್ ಇರ್ತಾವ್ರು ಯಾರು ಸೇವ್ ಮಾಡಿರೋದಿಲ್ಲ. ಆದ್ರೆ ಚೈತ್ರನ್ ವಿಚಾರ ಅಂತ ಬಂದಾಗ ಶಿಶಿರು ಅವ್ರು ತಾನು ನಾಮಿನೇಟ್ ಆಗಿ ಚೈತ್ರನ್ ಸೇವ್ ಮಾಡಿರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಐಶ್ವರ್ಯ ಮತ್ತೆ ಇವರು ಧರ್ಮ ಅವರು. ಐಶ್ವರ್ಯ ಒಪ್ಕೊಳೋದಿಲ್ಲ, ಇಲ್ಲ ನನ್ಗಿರೋ ಇವರೇ ಪಾರ್ಟ್ನರೇ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿ. ಅಷ್ಟೊಂದು ತ್ಯಾಗ ಮಾಡಿದ್ಮೇಲೆ ಚೈತ್ರ ಅವ್ರ ಡಿಸಿಷನ್ ತಗೊಳೋದ್ ಬೇಕಿತ್ತಾ ಅಂತ? ಎಸ್, ಆಕ್ಚುಲಿ ಆ ವಿಷಯದಲ್ಲಿ ನನ್ಗೂ ನನ್ನ ಚೈತ್ರಂಗ್ ಒಂದು ಕ್ವಶನ್ ಕೇಳ್ತೀನಿ ಅಲ್ಲೇನೆ. ಶಿಶಿರ್ ಯಾವ್ದ್ರಲ್ಲಿ ಕಮ್ಮಿ ಇದ್ರು, ಈಸ್ ಅ ಗುಡ್ ಪಾರ್ಟ್ನರ್ ನಿನ್ಗೆ. ಅವ್ರು ಯಾಕಂದ್ರೆ ಈಸ್ ಆಲ್ಸೋ ವೆರಿ ಗುಡ್ ಕಂಟೆಸ್ಟೆಂಟ್, ಟಾಸ್ಕ್ ಚೆನ್ನಾಗಿ ಆಡ್ತಾರೆ. ಅಂಡ್ ಈಗ ಎಂಟರ್ಟೈನ್ಮೆಂಟ್ ಬಂದಾಗ ಡಾನ್ಸ್ ಏನ್ ಸೂಪರ್ ಆಗಿ, ಅದನ್ನ ಚೈತ್ರ ಬೇರೆ ಪಾರ್ಟ್ನರ್ ಆಗಿದ್ರೆ ಅಷ್ಟು ಚೆನ್ನಾಗಿ ಅದು ಬರ್ತಿತ್ತು. ಅದಷ್ಟೇ ಅಲ್ಲ, ನಾನು ಅಬ್ಸರ್ವ್ ಮಾಡಿದ್ದು ಶಿಶಿರ್ ಅವರು ಗೇಮ್ ಆಡುವಾಗ ಅಪೋನೆಂಟ್ ಯಾರಿಗಾರು ಏಟ್ ಆದ್ರೆ ಅವ್ರು ಗೇಮೇ ಬಿಟ್ಬಿಡ್ತಾರೆ, ಬಿಟ್ಟು ಇಮಿಡಿಯೇಟ್ ಅವ್ರನ್ನ ನೋಡಕ್ ಹೋಗ್ತಾರೆ. ಅದು ಗೌತಮಿ ವಿಚಾರದಲ್ಲಿ ಆಗಿರ್ಬೋದು, ಭವ್ಯನ್ ವಿಚಾರದಲ್ಲಿ ಆಗಿರ್ಬೋದು, ಏನಾಯ್ತು ಏನು ಅಂತ ಇಮಿಡಿಯೇಟ್ ನೋಡಕ್ ಹೋಗ್ತಾರೆ. ಅಂದ್ರೆ ಒಂದು ಜೆಂಟಲ್ಮನ್ ಬಿಹೇವಿಯರ್, ಆ ಬಿಹೇವಿಯರ್ ಅವ್ರಿಗೆ ಈಸ್ ವೆರಿ ಗುಡ್ ಪರ್ಸನ್ ಆಕ್ಚುಲಿ. ಸೊ ನಾನು ಕೇಳಿದೆ, ಶಿಶಿರ್ಗೆ ಏನ್ ಕಡಿಮೆ ಆಗಿತ್ತು ಅಂತ ಡಿಸಿಷನ್ ನೀನು ತಗೊಂಡೆ ಅಂತ. ಇಲ್ಲ ಅಂದ್ರೆ ಅವಳ ಪ್ರಾಬ್ಲಮ್ ಏನಂದ್ರೆ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದ ಪ್ರಕಾರ. ಸೊ ಅವಳ ಮೈಂಡಲ್ಲಿ ಏನಿತ್ತು ಗೊತ್ತಿಲ್ಲ, ಬಾಯಲ್ಲಿ ಹೇಳಿದ್ದೆ ಏನಂತಂದ್ರೆ ವಿಕ್ಕಿ ನನ್ನ ಜೊತೆ ಕಂಫರ್ಟಬಲ್, ಅವ್ರ ಜೊತೆ ಆಡಿದ್ರೆ ಅಂದ್ರೆ ಅವಳಿಗೊಂದು ಸ್ವಾರ್ಥನೂ ಇತ್ತು, ಕ್ಯಾಪ್ಟನ್ ಆಗ್ಬೋದು. ಯಾಕಂದ್ರೆ ಈಗ ಭವ್ಯನ್ ಚೂಸ್ ಮಾಡ್ಕೊಂಡಾಗ ಭವ್ಯ ಕ್ಯಾಪ್ಟನ್ ಆದ್ರು, ವಿಕ್ಕಿ ಭವ್ಯನ್ ಚೂಸ್ ಮಾಡಿದ್ದಕ್ಕೆ. ಸೊ ಆ ಒಂದು ಇರುತ್ತೆ. ಬಟ್ ಇದನ್ನು ಯೋಚನೆ ಮಾಡಿ, ನಾನು ಎಪಿಸೋಡ್ ನೋಡಿಲ್ಲ, ನಮ್ಗೆ ಒಳಗಡೆ ನಾಮಿನೇಷನ್ಸ್ ಬಗ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿಲ್ಲ. ಅಲ್ಲಿ ಶಿಶಿರ್ ಅವ್ರನ್ನ ಅವ್ರು ನಾಮಿನೇಟ್ ಎಕ್ಸ್ಪ್ಲೇನ್ ಮಾಡಬಾರ್ದು ಅಂತಾನೆ ಹೇಳಿರ್ತಾರೆ. ಸೊ ನಂಗೆ ಅದು ಗೊತ್ತಿಲ್ಲ, ಈಗ ನೀವ್ ಹೇಳ್ತಿರೋದಕ್ಕೆ ನಂಗೆ ಗೊತ್ತಾಗ್ತಿದೆ. ಸೊ ಆ ತರದ್ ಒಂದು ತ್ಯಾಗ ಅವ್ರು ಮಾಡಿದ್ದಾರೆ ಅಂತಂದಾಗ ಆಕ್ಚುಲಿ ಅವ್ರು ಶಿಶಿರ್ನೇ ಸ್ಟಿಕ್ ಆನ್ ಆಗ್ಬೇಕಾಗಿತ್ತು. ದಟ್ಸ್ ಅ ಜೆನ್ಯೂನಿಟಿ. ಯಾಕಂದ್ರೆ ಅಫ್ಕೋರ್ಸ್ ಟಾಸ್ಕ್ ಮುಂದಕ್ಕೆ ಬರುತ್ತೆ. ಆ ವೀಕ್ ಸೇವ್ ಆಗಿದ್ದಾನೆ ಅಂತಂದಾಗ ನೆಕ್ಸ್ಟ್ ವೀಕ್ ಸಿಕ್ತಲ್ಲ, 14 ದಿನ ಆಪ್ಷನ್ ಸಿಕ್ತಲ್ಲ ನಿಮಗೆ. ಸೊ ಮೇ ಬಿ ನನ್ಗೆ ಇವಾಗ ಗೊತ್ತಾಗ್ತಿರೋದಕ್ಕೆ ಕಾರಣ ಮೇ ಬಿ ಅವರು ಶಿಶಿರ್ ಅವ್ರಿಗೆ ಇದು ಮಾಡಬಾರ್ದಾಗಿತ್ತು.